ಅಡಿಗೆ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ಅಡಿಗೆ ಮಾಡುವುದು ಉತ್ತಮ. ಟಾಯ್ಲೆಟ್ಗೆ ಕನ್ನಡಿ ಇಡುವಾಗ ಪೂರ್ವ ಅಥವಾ ಉತ್ತರದ ಗೋಡೆಗೆ ಇರಲಿ. ಪೀಠೋಪಕರಣಗಳು ಗೋಡೆಗೆ ತಾಗದೆ ಸ್ವಲ್ಪ ಅಂತರದಲ್ಲಿರಲಿ. ಅತ್ಯಂತ ಭಾರವಾದ ಅಲೆರ ಆಗಿದ್ದು ಚಿನ್ನ, ಬೆಳ್ಳಿ ನಾಣ್ಯ, ದುಡ್ಡು ಇವುಗಳಿಂದ ತುಂಬಿದ್ದರೆ ಅದನ್ನು ನೈವೇದ್ಯದಲ್ಲಿಟ್ಟರೂ ಉತ್ತರಕ್ಕೆ ಮುಖ ಮಾಡಿ ಬಾಗಿಲು ತೆಗೆಯುವಂತಿರಲಿ. ಹಳ್ಳ, ನದಿ, ನೀರಿನ ಫೋಟೋಗಳನ್ನು ಪೂರ್ವ ಅಥವಾ ಉತ್ತರದ ಗೋಡೆಗೆ ನೇತು ಹಾಕಿರಿ. ಆಗ್ನೇಯ ದಿಕ್ಕಿನ ಅಧಿಪತಿ ಅಗ್ನಿ. ಆದ್ದರಿಂದ ಅಗ್ನಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಆಗ್ನೇಯದಲ್ಲಿಡಿರಿ. ಮನೆ ಕಟ್ಟುವ ಜಾಗ ಆರಿಸುವಾಗ ಜೇಡಿ ಮಣ್ಣು, ಕಪ್ಪು ಮಣ್ಣುನ ಇರುವ ಜಾಗ ಖರೀದಿಸಬೇಡಿ. ದಕ್ಷಿಣ ದಿಕ್ಕಿನ ಅಧಿಪತಿ ಯಮ. ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ಸೂಕ್ತ. ಮನೆಯ ಪ್ರತಿ ಕೋಣೆಯ ಬಾಗಿಲು ಪೂರ್ವಕ್ಕೆ ಮುಖ ಮಾಡಿದ್ದರೆ ಉತ್ತಮ. ಮೊಟ್ಟೆಯಾಕಾರದ ಜಾಗ ಮನೆ ಕಟ್ಟಲು ಸೂಕ್ತವಲ್ಲ. ಚೌಕಾಕಾರದ ಜಾಗ ಉತ್ತಮವಾದುದು. ಕನ್ನಡಿಯನ್ನು ದಕ್ಷಿಣ ಅಥವಾ ಪಶ್ಚಿಮದ ಗೋಡೆಗೆ ಹಾಕಬೇಡಿ. ಹಾಕಿದರೆ ಅಶುಭ. ತ್ರಿಕೋನಾಕಾರದ ಜಾಗ ಖರೀದಿಗೆ ಸೂಕ್ತವಲ್ಲ. ಉತ್ತರ ಈಶಾನ್ಯ ಬೆಳೆದಿರುವ ಜಾಗ ಉತ್ತಮವಾದುದು. ಪೂಜಾಗೃಹದಲ್ಲಿರುವ ದೇವರ ಮೂರ್ತಿಗಳು ಪೂರ್ವಕ್ಕೆ ಮುಖ ಮಾಡಿ ಇಡಿ. ಈಶಾನ್ಯ ಮೂಲೆ ಕತ್ತರಿಸಲ್ಪಟ್ಟ ಜಾಗ ಎಂದಿಗೂ ಖರೀದಿಸಬೇಡಿರಿ. ಏಣಿಯು ಕ್ಲಾಕ್ ವೈಸ್ ದಿಕ್ಕಿನಲ್ಲಿರಲಿ. ವೃತ್ತಾಕಾರದ ಜಾಗವು ಖರೀದಿಗೆ ಯೋಗ್ಯವಲ್ಲ. ಬಾಲ್ಕನಿ ಮನೆಯ ಪೂರ್ವ, ಉತ್ತರ, ಈಶಾನ್ಯದಲ್ಲಿದ್ದರೆ ಶುಭ, ಸಂಪತ್ತು, ಆರೋಗ್ಯ, ಸಂತಸ ನೀಡುತ್ತದೆ. ಈಶಾನ್ಯ ಮೂಲೆಯು ವೃತ್ತಾಕಾರವಿರುವ ಜಾಗ ಖರೀದಿಗೆ ಸೂಕ್ತವಲ್ಲ. ವಾಯುವ್ಯ ಮೂಲೆ ಹೆಚ್ಚಿರುವ ಜಾಗವು ಖರೀದಿಗೆ ಯೋಗ್ಯವಲ್ಲ. ನೈಋತ್ಯ ಮೂಲೆ ಎತ್ತರವಿರುವ ಜಾಗ ಖರೀದಿಗೆ ಸೂಕ್ತವಲ್ಲ. ಈಶಾನ್ಯ ದಿಕ್ಕಿನಲ್ಲಿ ಪರ್ವತವಿರುವ ಜಾಗವು ಖರೀದಿಗೆ ಸೂಕ್ತವಲ್ಲ. ಮನೆಯ ಬಾಗಿಲುಗಳು ಸಮಸಂಖ್ಯೆಯಲ್ಲಿರಲಿ, ಆದರೆ ಶೂನ್ಯದಿಂದ ಮುಕ್ತವಾಗಬಾರದು. ಉದಾಹರಣೆಗೆ 10, 20, 30. ಜಾಗದ ದಕ್ಷಿಣಕ್ಕೆ ನದಿ, ಹಳ್ಳವಿರುವ ಜಾಗ ಖರೀದಿಗೆ ಸೂಕ್ತವಲ್ಲ. ಯಾವುದೇ ವ್ಯಾಪಾರ, ಬಿಸಿನೆಸ್, ವಹಿವಾಟು ನಡೆಸುವಾಗ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಮಾಡಬೇಕು. ಜಾಗದ ಪಶ್ಚಿಮಕ್ಕೆ ಹಳ್ಳ, ನದಿ ಇದ್ದರೆ ಆ ಜಾಗ ಖರೀದಿಸಕೂಡದು. ಬಾಗಿಲುಗಳ ಅಗಲ, ಬಾಗಿಲುಗಳ ಉದ್ದದ ಅರ್ಧದಷ್ಟಿರಲಿ. ಬಾಗಿಲು ಆಯತಾಕಾರದಲ್ಲಿದ್ದರೆ ಉತ್ತಮ. ಜಾಗದ ನೈಋತ್ಯಕ್ಕೆ ನದಿ ಇದ್ದರೆ ಆ ಜಾಗ ಖರೀದಿಸಕೂಡದು. ಬಾಗಿಲು ಒಳಮುಖವಾಗಿ ತೆಗೆಯುವಂತಿರಲಿ. ಈಶಾನ್ಯ ದಿಕ್ಕಿನಲ್ಲಿ ಭಾರವಾದ ವಸ್ತುಗಳಿರುವ ಜಾಗ ಖರೀದಿಸಬಾರದು. ಜಾಗದ ಪೂರ್ವದಲ್ಲಿ ಅತಿಯಾದ ಭಾರವಾದ ವಸ್ತು ಇರಕೂಡದು. ಜಾಗದ ಉತ್ತರದಲ್ಲಿ ಅತಿಯಾದ ಭಾರವಾದ ವಸ್ತು ಇರಕೂಡದು. ಪೂರ್ವಕ್ಕಿಂತ ಪಶ್ಚಿಮಕ್ಕೆ ಹೆಚ್ಚು ಖಾಲಿ ಜಾಗವಿರುವ ಜಾಗ ಖರೀದಿಗೆ ಯೋಗ್ಯವಲ್ಲ. ಬೆಡ್ರೂಮ್ನಲ್ಲಿ 4 ಕಾಲಿನ ಮಂಚವನ್ನೇ ಸದಾ ಬಳಸಿ. ಸ್ವಿಮ್ಮಿಂಗ್ ಪೂಲ್, ಈಜುಕೊಳ ಈಶಾನ್ಯದಲ್ಲಿರಲಿ. ಉತ್ತರಕ್ಕಿಂತ ದಕ್ಷಿಣಕ್ಕೆ ಹೆಚ್ಚು ಖಾಲಿ ಜಾಗವಿರುವ ಜಾಗ ಖರೀದಿಗೆ ಯೋಗ್ಯವಲ್ಲ. ಮನೆಗೆ ಗೇಟ್ ಇಡುವಾಗ ಉತ್ತರ, ಪೂರ್ವ, ಈಶಾನ್ಯಗಳಲ್ಲಿ ಇದ್ದರೆ ಅತ್ಯುತ್ತಮ. ಪೂರ್ವಕ್ಕೆ ಮುಖ ಮಾಡಿರುವ ಜಾಗ ಅತ್ಯುತ್ತಮ. ಮನೆಯಲ್ಲಿ ನಿಂತು ಉಣ್ಣಬಾರದು. ನೈವೇದ್ಯ ಬೆಳೆದಿರುವ ಜಾಗ ಖರೀದಿಸಬೇಡಿರಿ. ಜಗಲಿ, ಟೆರೈಸ್ ಮನೆಯ ಪೂರ್ವ, ಉತ್ತರ, ಈಶಾನ್ಯದಲ್ಲಿದ್ದರೆ ಶುಭ, ಸಂಪತ್ತು, ಆರೋಗ್ಯ, ಸಂತಸ ನೀಡುತ್ತದೆ. ಟಾಯ್ಲೆಟ್ ಸೀಟನ್ನು ಉತ್ತರ, ದಕ್ಷಿಣಕ್ಕೆ ಇಡಿ. ಪೂರ್ವಕ್ಕೆ, ಪಶ್ಚಿಮಕ್ಕೆ ಇಡಬಾರದು. ದೊಡ್ಡ ಗಿಡಗಳನ್ನು, ಮರಗಳನ್ನು ಉತ್ತರ ಅಥವಾ ಪೂರ್ವಕ್ಕೆ ನೆಡಬಾರದು. ದೊಡ್ಡ ಗಿಡ ಮರಗಳನ್ನು ದಕ್ಷಿಣ ಅಥವಾ ಪಶ್ಚಿಮಕ್ಕೆ ನೆಡಿರಿ. ಮನೆಯ ಯಾವುದೇ ಬಾಗಿಲ ಮುಂದೆ ನೀರಿನ ಮೂಲ ಇರಬಾರದು. ಪೂರ್ವ ದಿಕ್ಕು ತಗ್ಗಾಗಿದ್ದರೆ ಶುಭ. ಅದು ಪ್ರಸಿದ್ಧಿ, ಸಂಪತ್ತು, ದೀರ್ಘಾಯುಷ್ಯ ನೀಡುತ್ತದೆ. ಪಶ್ಚಿಮ ದಿಕ್ಕು ತಗ್ಗಾಗಿದ್ದರೆ ಅಶುಭ. ಆದಾಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಉತ್ತರ ದಿಕ್ಕು ತಗ್ಗಾಗಿದ್ದರೆ ಶುಭ. ದಕ್ಷಿಣ ದಿಕ್ಕು ತಗ್ಗಾಗಿದ್ದರೆ ಅಶುಭ. ಆರ್ಥಿಕ ನಷ್ಟ, ರೋಗ ರುಜಿನಗಳು, ತಾಪತ್ರಯಗಳು ಆಗುತ್ತವೆ. ಈಶಾನ್ಯ ದಿಕ್ಕು ತಗ್ಗಾದರೆ ಶುಭ. ವಾಯುವ್ಯ ಈಶಾನ್ಯಕ್ಕಿಂತ ತಗ್ಗಾಗಿದ್ದರೆ ಅಶುಭ. ಜಗಳ, ನಾನಾ ರೀತಿಯ ಅಶಾಂತಿ. ನೈಋತ್ಯ ದಿಕ್ಕು ತಗ್ಗಾದರೆ ಅಶುಭ. ಕಷ್ಟ ನಷ್ಟಗಳು ಸಂಭವಿಸುತ್ತವೆ. ಆಗ್ನೇಯವು ನೈಋತ್ಯಕ್ಕಿಂತ ತಗ್ಗಾಗಿದ್ದರೆ ಶುಭ. ಆಗ್ನೇಯವು ಈಶಾನ್ಯಕ್ಕಿಂತ ತಗ್ಗಾಗಿರಬಾರದು. ಆಗ್ನೇಯವು ವಾಯುವ್ಯಕ್ಕಿಂತ ತಗ್ಗಾಗಿರಬಾರದು. ಆಗ್ನೇಯವು ವಾಯುವ್ಯ ಅಥವಾ ಈಶಾನ್ಯಕ್ಕಿಂತ ತಗ್ಗಾಗಿದ್ದರೆ ಅಶುಭ. ಶತ್ರುಕಾಟ್, ಬೆಂಕಿಯ ಭಯ ಹೆಚ್ಚುತ್ತವೆ. ಪೂರ್ವ ದಿಕ್ಕು ಎತ್ತರವಾಗಿದ್ದರೆ ಅಶುಭ. ಸಂತಾನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಪಶ್ಚಿಮ ದಿಕ್ಕು ಎತ್ತರವಾಗಿದ್ದರೆ ಅಶುಭ, ಅಪಾಯಕಾರಿ.
ದಕ್ಷಿಣ ದಿಕ್ಕು ಎತ್ತರವಾಗಿದ್ದರೆ ಶುಭ, ಆರೋಗ್ಯ ಹಾಗೂ ಸಂಪತ್ತಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಈಶಾನ್ಯ ದಿಕ್ಕು ಎತ್ತರವಾದರೆ ಅಶುಭ, ಬಡತನ ಹಾಗೂ ಕಿರುಕುಳಗಳು. ವಾಯುವ್ಯ ಈಶಾನ್ಯಕ್ಕಿಂತ ಎತ್ತರವಾದರೆ ಶುಭ, ನೈಋತ್ಯ ಎತ್ತರವಾದರೆ ಶುಭ. ಆಗ್ನೇಯ ನೈಋತ್ಯಕ್ಕಿಂತ ಎತ್ತರವಾದರೆ ಅಶುಭ, ಆಗ್ನೇಯ ಈಶಾನ್ಯಕ್ಕಿಂತ ಎತ್ತರವಾದರೆ ಶುಭ. ಆಗ್ನೇಯ ವಾಯುವ್ಯಕ್ಕಿಂತ ಎತ್ತರವಾದರೆ ಶುಭ. ಆಗ್ನೇಯವು ಈಶಾನ್ಯ ವಾಯುವ್ಯಕ್ಕಿಂತ ಎತ್ತರವಾದರೆ ಸಂಪತ್ತು ನೆಲೆಸುತ್ತದೆ. ಮೊಗಸಾಲೆ ಉತ್ತರ ಈಶಾನ್ಯ ಅಥವಾ ಮನೆಯ ಪೂರ್ವ ದಿಕ್ಕಿನಲ್ಲಿದ್ದರೆ ಶುಭ, ಆರೋಗ್ಯ, ಸಂಪತ್ತು, ಸುಖ ನೀಡುತ್ತದೆ. ಗ್ಯಾರೇಜ್ ನಿರ್ಮಿಸುವಾಗ ಆಗ್ನೇಯ ಅಥವಾ ವಾಯುವ್ಯದಲ್ಲಿರಲಿ. ಗ್ಯಾರೇಜ್ನ ಗೋಡೆಯು ಪೂರ್ವದ ಗೋಡೆಗೆ ತಾಗಿರಬಾರದು. ಗ್ಯಾರೇಜ್ ಗೋಡೆಯು ಉತ್ತರದ ಗೋಡೆಗೆ ತಾಗಿರಬಾರದು. ಮನೆಯ ಮೇಲಿರುವ ನೀರಿನ ಟ್ಯಾಂಕ್ ವಾಯುವ್ಯ ನೈಋತ್ಯದಲ್ಲಿರಲಿ. ಅಂಡರ್ಗ್ರೌಂಡ್ ನೀರಿನ ಟ್ಯಾಂಕ್ ಈಶಾನ್ಯದಲ್ಲಿರಲಿ. ಚಾವಣಿ ರೂಫಿಂಗ್ ಇವು ಪೂರ್ವಾಭಿಮುಖವಾಗಿ ಇಲ್ಲವೇ ಉತ್ತರಕ್ಕೆ ಇಳಿಜಾರು ಸ್ಲೋಪ್ ಆಗಿರುವಂತೆ ಇರಲಿ. ಮನೆಯ ಉದ್ದ ಅಗಲಗಳ ಅನುತಾಪ 1:1 ಇದ್ದರೆ ಅಥವಾ 1:1.5 ಇದ್ದರೂ ಶುಭ. ಮನೆಯ ಉದ್ದ ಅಗಲಗಳ ಅನುತಾಪ ಹೆಚ್ಚೆಂದರೆ 1:2 ಇರಬಹುದು. ಮನೆಯ ಉದ್ದ ಅಗಲಗಳ ಅನುಪಾತ 1:2 ಅನ್ನು ದಾಟಬಾರದು. 1:2ಕ್ಕಿಂತ ಹೆಚ್ಚಿರಬಾರದು. ಹೆಚ್ಚಿದರೆ ಅಶುಭ. ಮನೆ ನಿರ್ಮಿಸುವಾಗ ಉತ್ತರ, ಪೂರ್ವ, ಈಶಾನ್ಯಗಳ ಎತ್ತರ ಕಡಿಮೆ ಇರುವಂತೆ ಮಾಡಿದರೆ ಶುಭ. ಮನೆಯ ಎಲ್ಲಾ ರೂಮುಗಳ ಎತ್ತರ ಸಮನಾಗಿ ಇರುವಂತೆ ಮಾಡಬಹುದು. ಇಲ್ಲವೇ ನೈಋತ್ಯ, ದಕ್ಷಿಣ, ಪಶ್ಚಿಮಗಳು ಉಳಿದ ದಿಕ್ಕುಗಳಿಗಿಂತ ಎತ್ತರವಾಗಿರುವಂತೆ ಮಾಡಬಹುದು. ಮನೆಯಲ್ಲಿ ನೀರಿನ ಮೂಲಗಳು, ಬಾವಿ, ಬೋರ್ವೆಲ್ ಈಶಾನ್ಯಕ್ಕಿರಲಿ. ಪೂರ್ವ ಅಥವಾ ಉತ್ತರದಿಂದ ಮನೆಯ ಪ್ರವೇಶ ಇದ್ದರೆ ಉತ್ತಮ. ನೈಋತ್ಯ ಮೂಲೆಯಲ್ಲಿ ಕಾರ್ ಇಡುವ ಶೆಡ್ ಮಾಡುವುದು ಶ್ರೇಯಸ್ಕರ. ಮನೆಗೆ ಕಿಟಕಿಗಳನ್ನು ಇಡುವಾಗ ಪೂರ್ವ, ಉತ್ತರ, ಈಶಾನ್ಯದ ಕಿಟಕಿಗಳು ದೊಡ್ಡದಾಗಿರಲಿ. ಪಶ್ಚಿಮ ಹಾಗೂ ದಕ್ಷಿಣಕ್ಕೆ ಕಿಟಕಿಗಳಿರುವಾಗ ಚಿಕ್ಕವಿರಲಿ. ಆಗ್ನೇಯ ವಾಯುವ್ಯದ ಕಿಟಕಿಗಳು ಮಧ್ಯಮವಿರಲಿ. ನೈಋತ್ಯದ ಕಿಟಕಿ ಅತಿ ಚಿಕ್ಕದಿರಲಿ. ಕಿಟಕಿ ನೈಋತ್ಯದಲ್ಲಿ ಇಡದಿರುವುದೇ ಸೂಕ್ತ. ಮನೆಯ ಮೇಲೆ ಇಡುವ ನೀರಿನ ಟ್ಯಾಂಕ್ ಆಗ್ನೇಯದಲ್ಲಿರಬಾರದು. ಅಂಗಡಿಯನ್ನು ನಿರ್ಮಿಸುವಾಗ ಭಾರವಾದ ವಸ್ತುಗಳನ್ನು ಈಶಾನ್ಯದಲ್ಲಿ ಇಡಬೇಡಿ. ಈಶಾನ್ಯದಲ್ಲಿ ಕಿಟಕಿ ಇದ್ದರೆ ಅದೃಷ್ಟ ನೀಡುತ್ತದೆ. ಮನೆಯ ಆಂತರಿಕ ವ್ಯವಸ್ಥೆಯ ಶುಭಾಶುಭ ಫಲಗಳು ಪೂರ್ವ, ಉತ್ತರ ಅಥವಾ ಈಶಾನ್ಯ ಕೋನಗಳಲ್ಲಿ ನೆಲಮನೆ ಇರಬೇಕು. ಅಧಿಕ ತೂಕವಿರುವ ಭಾರೀ ಸಾಮಗ್ರಿಗಳನ್ನು ನೈಋತ್ಯ ದಿಕ್ಕಿನಲ್ಲಿರಿಸಬೇಕು. ಪೂರ್ವ, ಉತ್ತರ ಅಥವಾ ಈಶಾನ್ಯದಲ್ಲಿ ಅಧಿಕ ತೂಕವಿರುವ ಸಾಮಗ್ರಿಗಳ ಸಂಗ್ರಹವನ್ನು ಯಥಾಸಂಭವ ನಿವಾರಿಸಬೇಕು. ಅಗ್ನಿಯ ಅವಶ್ಯಕತೆ ಬೀಳುವ ಕಾರ್ಯಗಳನ್ನು ಆಗ್ನೇಯ ದಿಕ್ಕಿನಲ್ಲಿಯೇ ಮಾಡಬೇಕು. ದೀಪದ ಮುಖವನ್ನು ಒಂದು ವೇಳೆ ಪೂರ್ವ ದಿಕ್ಕಿನತ್ತ ಮಾಡಿ ಇರಿಸಿದರೆ ಆಯಸ್ಸಿನ ವೃದ್ಧಿಯಾಗುತ್ತದೆ. ಉತ್ತರಕ್ಕೆ ಮುಖ ಮಾಡಿ ಇರಿಸಿದರೆ ಧನ ಪ್ರಾಪ್ತಿಯಾಗುತ್ತದೆ. ಪಶ್ಚಿಮದತ್ತ ಮುಖ ಮಾಡಿ ಇರಿಸಿದರೆ ದುಃಖ ಪ್ರಾಪ್ತಿಯಾಗುತ್ತದೆ ಮತ್ತು ದಕ್ಷಿಣದತ್ತ ಮುಖ ಮಾಡಿ ಇರಿಸಿದರೆ ಹಾನಿಯಾಗುತ್ತದೆ. ಟಿಪ್ಪಣಿ: ಇಲ್ಲಿ ದೀಪವೆಂದರೆ ಟ್ಯೂಬ್, ಬಲ್ಬ್ ಇತ್ಯಾದಿ ಆಧುನಿಕ ಬೆಳಕಿನ ಉಪಕರಣಗಳು. ಮಧ್ಯಭಾಗದಲ್ಲಿ ತಗ್ಗಾದ ಮತ್ತು 4 ಕಡೆಗೆ ಎತ್ತರವಾದ ಅಂಗಳವಿದ್ದರೆ ಪುತ್ರನ ನಾಶವಾಗುತ್ತದೆ. ಒಂದು ವೇಳೆ ಪಶ್ಚಿಮದಲ್ಲಿ 2 ಬಾಗಿಲು, ದ್ವಾರ ಅಥವಾ 2 ಕೋಣೆಗಳಿದ್ದರೆ ಅಂಥ ಮನೆಯಲ್ಲಿ ವಾಸಿಸುವುದರಿಂದ ದುಃಖ ಪ್ರಾಪ್ತಿಯಾಗುತ್ತದೆ. ಉದ್ಯಮ, ಅಂಗಡಿ, ಕಾರ್ಯಾಲಯಗಳಲ್ಲಿ ಯಜಮಾನನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು. ಅಂಗಡಿಯ ವಾಯುವ್ಯ ದಿಕ್ಕಿನಲ್ಲಿ ಸಂಗ್ರಹಿಸಿದ ಪದಾರ್ಥಗಳು ಶೀಘ್ರವಾಗಿ ಮಾರಾಟವಾಗುತ್ತವೆ. ಉದ್ಯಮದಲ್ಲಿ ಸಿದ್ಧಪಡಿಸಿದ ಪದಾರ್ಥಗಳನ್ನು ಕೂಡ ವಾಯುವ್ಯ ದಿಕ್ಕಿನಲ್ಲಿಯೇ ಸಂಗ್ರಹಿಸಿಡಬೇಕು. ಅಧಿಕ ಭಾರ ಮತ್ತು ದೊಡ್ಡ ಯಂತ್ರಾದಿಗಳನ್ನು ಉದ್ಯಮದಲ್ಲಿ ಪಶ್ಚಿಮ ದಕ್ಷಿಣದಲ್ಲಿ ಸ್ಥಾಪಿಸಬೇಕು. ಅಂಗಡಿಯ ಮುಖ ವಾಯುವ್ಯ ಕೋನಕ್ಕಿದ್ದರೆ ಮಾರಾಟ ಉತ್ತಮವಾಗುತ್ತದೆ. ಈಶಾನ್ಯ ಕೋನದಲ್ಲಿ ದಂಪತಿಗಳು ಪತಿ-ಪತ್ನಿ ಶಯನ ಮಾಡಬಾರದು. ಇಲ್ಲದಿದ್ದರೆ ಯಾವುದಾದರೂ ದೊಡ್ಡ ರೋಗ ಉಂಟಾಗಬಹುದು. ಪೂಜೆ, ಪಠನೆ, ವಿದ್ಯಾಧ್ಯಯನ ಇತ್ಯಾದಿ ಸಮಸ್ತ ಶುಭ ಕಾರ್ಯಗಳನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿಯೇ ಮಾಡಬೇಕು. ನೃತ್ಯ ಶಾಲೆಯನ್ನು ಪೂರ್ವ, ಪಶ್ಚಿಮ, ವಾಯುವ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಮನೆಯ ನೈಋತ್ಯ ಭಾಗದಲ್ಲಿ ಬಾಡಿಗೆದಾರರು ಅಥವಾ ಅತಿಥಿಗಳು ನಿವಾಸ ಮಾಡಬಾರದು. ಇಲ್ಲದಿದ್ದರೆ ಅವರು ಅಲ್ಲಿ ಸ್ಥಾಯಿಯಾಗಿಯೇ ಉಳಿದು ಬಿಡಬಹುದು. ಅವರು ವಾಯುವ್ಯ ಭಾಗದಲ್ಲಿ ಉಳಿದುಕೊಳ್ಳಲು ಅಥವಾ ನಿವಾಸ ಮಾಡಲು ವ್ಯವಸ್ಥೆ ಮಾಡುವುದು ಸೂಕ್ತವಾದುದು. ಮಾಘ ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಧನಲಾಭವಾಗುತ್ತದೆ. ಫಾಲ್ಗುಣ ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಪುತ್ರ ಮತ್ತು ಧನದ ಪ್ರಾಪ್ತಿಯಾಗುತ್ತದೆ. ವೈಶಾಖ ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಧನಧಾನ್ಯದ ವೃದ್ಧಿಯಾಗುತ್ತದೆ.
ಜ್ಯೇಷ್ಠ ಮಾಸದಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಪಶು ಮತ್ತು ಪುತ್ರನ ಲಾಭವಾಗುತ್ತದೆ. ಆಫೀಸಿನಲ್ಲಿ ಕಂಪ್ಯೂಟರ್ ಆಗ್ನೇಯದಲ್ಲಿರಲಿ. ಆಫೀಸಿನಲ್ಲಿ ಕಂಪ್ಯೂಟರ್ ಪೂರ್ವಕ್ಕೂ ಇಡಬಹುದು. ಮ್ಯಾನೇಜರ್ ಕೋಣೆ ಆಫೀಸಿನಲ್ಲಿ ಪಶ್ಚಿಮಕ್ಕೆ ಇರಲಿ. ಆಫೀಸಿನಲ್ಲಿ ಬಹು ಮುಖ್ಯವಾದ ತೀರ್ಮಾನ ಮಾಡುವ ಮೀಟಿಂಗ್ ರೂಮ್ ನೈಋತ್ಯಕ್ಕೆ ಇರಲಿ. ದಕ್ಷಿಣಕ್ಕೆ ಆಫೀಸಿನಲ್ಲಿ ಡೈರೆಕ್ಟರ್ ಕೋಣೆ ಇರಲಿ. ಆಫೀಸಿನಲ್ಲಿ ಊಟ ಮಾಡುವ ಕೋಣೆ ಪಶ್ಚಿಮಕ್ಕೆ ಇದ್ದರೆ ಉತ್ತಮ. ಈಶಾನ್ಯ ದಿಕ್ಕಿನಲ್ಲಿ ದೋಷವಿದ್ದರೆ ಸಂತಾನಕ್ಕೆ ತೊಂದರೆ, ಅಂಗವಿಕಲ ಮಕ್ಕಳು ಹುಟ್ಟಬಹುದು. ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಅಡಿಗೆ ಮಾಡದಿರುವುದೇ ಉತ್ತಮ. ಅನೇಕ ಶಾಸ್ತ್ರಜ್ಞರಂತೆ ಬಾವಿ ಪಶ್ಚಿಮದಲ್ಲಿದ್ದರೂ ಶುಭ. ಆದರೆ ಈಶಾನ್ಯದಲ್ಲಿರುವುದೇ ಶ್ರೇಯಸ್ಕರ. ಮನೆಯ ಬಾಗಿಲು, ಕಿಟಕಿಗಳಿಗೆ ಎದುರಾಗಿ ಮರ ಬೆಳೆಸಬಾರದು. ವೈಜ್ಞಾನಿಕವಾಗಿಯೂ ಕಿಟಕಿ, ಬಾಗಿಲು ಎದುರಿಗೆ ಮರ ಬೆಳೆಸಿದರೆ ಅದು ಸೂರ್ಯನ ಬೆಳಕು, ಗಾಳಿ ಮನೆಯ ಒಳಗೆ ಬರದಂತೆ ತಡೆಯುತ್ತದೆ. ಮನೆಯಿಂದ ಹೊರಹೋಗುವ ನೀರು ದಕ್ಷಿಣದಿಂದ ಹೋದರೆ ಅಶುಭ. ಈಗ ವಾಸ್ತು ಪುರುಷನ ಆಧಾರದ ಮೇಲೆ ಯಾವ ಸ್ಥಳವನ್ನು ಎಲ್ಲಿಂದ ಎಣಿಸಲು ಆರಂಭಿಸಬೇಕು, ಇದರ ಕುರಿತಾಗಿ ನಿಮಗೆ ವಿವರಣೆ ನೀಡುತ್ತೇನೆ, ಕೇಳಿ. ಸೂರ್ಯನ ಸ್ಥಾನದಲ್ಲಿ ತಿಜೋರಿ, ಧನದ ಪೆಟ್ಟಿಗೆಯನ್ನು ಇಡಬೇಕು. ಸ್ಥಳದಲ್ಲಿ ಲಕ್ಷ್ಮಿಯನ್ನು ಸ್ಥಾಪಿಸಬೇಕು. ಇದರಿಂದ ಆ ಮನೆಯಲ್ಲಿ ಲಕ್ಷ್ಮಿಯು ಸದಾ ಪ್ರಸನ್ನಳಾಗಿ ನೆಲೆಸಿರುತ್ತಾಳೆ. ವಾಯುವ್ಯ ದಿಕ್ಕಿನಲ್ಲಿ ಸ್ಟೋರ್ ರೂಮ್ ಅಥವಾ ಸಾಮಾನುಗಳ ಸಂಗ್ರಹಾಲಯವನ್ನು ನಿರ್ಮಿಸಬೇಕು. ಈಶಾನ್ಯವು ಶಂಕರನ ಪೂಜಾಗೃಹವಾಗಿ ನಿರ್ಮಿಸಬೇಕು. ವಾಯುವ್ಯದಲ್ಲಿ ವಸ್ತುಗಳ ಪೆಟ್ಟಿಗೆ, ಅಲಮಾರು, ಹಾಲು, ಮೊಸರು ಇತ್ಯಾದಿಗಳನ್ನು ಇರಿಸಬಹುದು. ಹಳೆಯ ಸಾಮಾನುಗಳನ್ನು ನೈಋತ್ಯ ದಿಕ್ಕಿನಲ್ಲಿಡಬೇಕು. ಇವುಗಳು ರಾಹುವಿನ ಪ್ರತೀಕವಾಗಿದೆ. ಆದ್ದರಿಂದ ಸ್ಥಳದಲ್ಲಿ ಶೌಚಾಲಯ, ಜೂಜಾಡುವ ಕೋಣೆ, ಹೆಂಡ, ಮದಿರೆಗಳನ್ನು ಇರಿಸಲು ಸ್ಥಳವನ್ನು ನಿಶ್ಚಿತಗೊಳಿಸಬೇಕು. ಪಶ್ಚಿಮವು ವರುಣನ ವಾಸಸ್ಥಾನವಾಗಿದೆ. ಅಲ್ಲಿ ಭೋಜನದ ಕೋಣೆ ಮಾಡಬೇಕು. ಆಗ್ನೇಯದಲ್ಲಿ ನೃತ್ಯ ಶಾಲೆ, ಭೋಜನ ಶಾಲೆ, ಶೃಂಗಾರ ಕಕ್ಷೆ, ವಿಲಾಸಗೃಹ, ಮಲಗುವ ಕೋಣೆ, ಟಿವಿಗಳನ್ನು ಇಡಬಹುದು. ಕ್ರಿಯಾಶೀಲ ದೇವತೆಗಳ ಸ್ಥಾನದಲ್ಲಿ ಪಾಠಶಾಲೆ, ಅಧ್ಯಯನದ ಕೊಠಡಿ, ಸಂಗೀತದ ಅಂಕಣ, ನೃತ್ಯಾಂಕಣ, ಕಲಾಗಾರ, ಡ್ರಾಯಿಂಗ್ ರೂಂಗಳನ್ನು ನಿರ್ಮಿಸಬಹುದು. ಪೂರ್ವ ದಿಕ್ಕಿನಲ್ಲಿ ಊಟದ ಮನೆ ಮತ್ತು ಆಗ್ನೇಯದಲ್ಲಿ ಅಡುಗೆ ಮನೆಯನ್ನು ಮಾಡಬೇಕು. ವರುಣ ದೇವತೆಯ ಸ್ಥಾನದಲ್ಲಿ ನೀರಿನ ಟ್ಯಾಂಕ್ ಇಡಬೇಕು. ಕುಬೇರನ ಸ್ಥಾನದಲ್ಲಿ ತಿಜೋರಿ, ಹಣದ ಪೆಟ್ಟಿಗೆ ಇಡಬೇಕು. ಸಾಧ್ಯವಾದಷ್ಟು ಕಸವನ್ನು ನೈಋತ್ಯ ದಿಕ್ಕಿಗಿಡಬೇಕು. ಪರ್ಜನ್ಯದ ತಾಣದಲ್ಲಿ ನೀರಿನ ಶೇಖರಣೆ ಮಾಡಬೇಕು. ಸತ್ಯ ಸ್ಥಾನದಲ್ಲಿ ಅತಿಥಿಗಳ ಕೋಣೆ ಇರಬೇಕು. ಆಕಾಶದ ಸ್ಥಾನದಲ್ಲಿ ಹಂಡೆಯನ್ನಿಡಬೇಕು. ಪೂಷಾ ಸ್ಥಾನದಲ್ಲಿ ಕುಳಿತು ಭೋಜನ ಮಾಡಬೇಕು. ಮೆಟ್ಟಿಲುಗಳನ್ನು ಎಂದಿಗೂ ಈಶಾನ್ಯ ದಿಕ್ಕಿಗೆ ನಿರ್ಮಿಸಬಾರದು. ಇದನ್ನು ನೈಋತ್ಯ ದಿಕ್ಕಿನಲ್ಲಿ ಮಾಡಬೇಕು. ಮುಖ್ಯದ್ವಾರದಿಂದ ಪ್ರವೇಶಿಸುವಾಗ ಮೆಟ್ಟಿಲುಗಳು ಎಡಭಾಗಕ್ಕೆ ಇರಬೇಕು. ಮನೆಯ ಹೊರಗಿನ ಮೆಟ್ಟಿಲುಗಳು ಎಡದಿಂದ ಬಲಕ್ಕೆ ಬರುವಂತಿರಬೇಕು. ಹಲ್ಲುಗಳನ್ನು ಉಜ್ಜುವಾಗ ಸೂರ್ಯನೆದುರಾಗಿ ಮುಖವನ್ನಿರಿಸಬಾರದು. ವಾಶ್ ಬೇಸಿನ್ ಉತ್ತರ ದಿಕ್ಕಿಗೆ ಇರಬೇಕು. ನೀರಿನ ಸಂಗ್ರಹಣೆಯು ಪಶ್ಚಿಮಕ್ಕೆ ಅಥವಾ ಈಶಾನ್ಯದಿಂದ ಪೂರ್ವದ ಕಡೆಗೆ ಹರಿಯುವಂತಿರಬೇಕು. ಜಲದ ಹರಿಯುವಿಕೆಯು ಯಾವಾಗಲೂ ಮನೆಯ ಬಲಭಾಗಕ್ಕೆ ಇರಬೇಕು. ಮೆಟ್ಟಿಲುಗಳು, ಸೋಪಾನಗಳು ಮೆಟ್ಟಿಲುಗಳು ಯಾವಾಗಲೂ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ಹೋಗುವಂತಿರಬೇಕು. ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಂತಹ ಮೆಟ್ಟಿಲುಗಳು ವ್ಯಕ್ತಿಗೆ ಯಶಸ್ಸು, ಸನ್ಮಾನಗಳನ್ನು ವೃದ್ಧಿಸುತ್ತದೆ. ಅಲ್ಲದೆ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಹೋಗುವ ಮೆಟ್ಟಿಲುಗಳು ಕುಟುಂಬಕ್ಕೆ ಧನಧಾನ್ಯಗಳನ್ನು ಅಧಿಕವಾಗಿ ತರುತ್ತವೆ. ಎಂದಿಗೂ ಮೆಟ್ಟಿಲುಗಳನ್ನು ದಕ್ಷಿಣದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ಪೂರ್ವಕ್ಕೆ ಖಂಡಿತ ನಿರ್ಮಿಸಲೇಬಾರದು. ಈ ದಿಕ್ಕುಗಳಲ್ಲಿ ಮೆಟ್ಟಿಲುಗಳಿದ್ದಲ್ಲಿ ಸುಖಶಾಂತಿಗಳನ್ನು ಕುಗ್ಗಿಸುತ್ತವೆ. ಹತ್ತಿರದ ಸಂಬಂಧಿಗಳಲ್ಲಿ ವಿರಸವನ್ನು ತರುತ್ತದೆ ಮತ್ತು ಉತ್ತರ ದಿಕ್ಕಿಗೆ ಮೆಟ್ಟಿಲುಗಳಿದ್ದರೆ ಆರ್ಥಿಕ ತೊಂದರೆಗಳನ್ನು ತರುತ್ತದೆ. ಪೂರ್ವ ದಿಕ್ಕಿನಲ್ಲಿ ಮೆಟ್ಟಿಲುಗಳು ಇರುವ ಮನೆಯವರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಮೆಟ್ಟಿಲುಗಳಿಗೆ ಎದುರಾಗಿ ಯಾವಾಗಲೂ ಬಾಗಿಲು ಮುಚ್ಚಿರುವ ಬಾಗಿಲು ಇರಬಾರದು. ಮುಚ್ಚಿರುವಂತಹ ಬಾಗಿಲು ಮನೆಗೆ ಬರುವಂತಹ ಉನ್ನತಿಯನ್ನು, ವಿಕಾಸವನ್ನು, ಅಂತಹ ಅವಕಾಶಗಳನ್ನು ಹಿಂತಿರುಗಿಸುತ್ತದೆ. ಹಾಗೇನಾದರೂ ಮನೆಯಲ್ಲಿ ಮೆಟ್ಟಿಲಿಗೆ ಎದುರಾಗಿ ಮುಚ್ಚಿದ ಬಾಗಿಲು ಇದ್ದು ಅದನ್ನು ಬೇರೆಡೆಗೆ ವರ್ಗಾಯಿಸಲು ಸಾಧ್ಯವಿಲ್ಲದಿದ್ದರೆ ಆಗ ಫೆಂಗ್ಶುಯಿಯ ಪ್ರಕಾರ ಪಾಕುವ ಕನ್ನಡಿಯನ್ನು ಹಾಕಬೇಕು. ಇದರಿಂದಾಗ ಮನೆಯೊಳಗೆ ಪ್ರವೇಶಿಸಲಿರುವ ನಕಾರಾತ್ಮಕ ಗಾಳಿಯು ಕನ್ನಡಿಯ ಪ್ರತಿಬಿಂಬದಿಂದಾಗಿ ವಾಪಸ್ಸಾಗುತ್ತದೆ. ಕುಟುಂಬವು ನಾನಾ ಬಗೆಯ ವಿಪತ್ತಿನಿಂದ ಮುಕ್ತಿ ಹೊಂದುತ್ತದೆ. ಅದೇ ರೀತಿಯಲ್ಲಿ ಬಾಗಿಲಿನ ಮುಂಭಾಗದಲ್ಲಿ ಮೆಟ್ಟಿಲುಗಳು ಇರಬಾರದು. ಕೆಳಗೆ ಇಳಿಯುವಂತಹ ಮೆಟ್ಟಿಲುಗಳು ವ್ಯಕ್ತಿಯ ಭಾಗ್ಯವನ್ನು ಕೆಳಭಾಗಕ್ಕೆ ಒಯ್ಯುತ್ತದೆ.
ಆದ ಕಾರಣ ಮೇಲಕ್ಕೆ ಏರುವಂತಹ ಸೋಪಾನಗಳಿದ್ದಲ್ಲಿ ಅವು ಸೌಭಾಗ್ಯದ ಸೂಚಕವಾಗಿವೆ ಮತ್ತು ಭಾಗ್ಯವು ವೃದ್ಧಿಸುವಂತಹವಾಗಿದೆ. ಬಹಳಷ್ಟು ಜನರು ಮನೆಯ ಮೆಟ್ಟಿಲುಗಳ ಕೆಳಗೆ ಶೌಚಾಲಯವನ್ನು ನಿರ್ಮಿಸುತ್ತಾರೆ ಅಥವಾ ಅಡುಗೆ ಮನೆ, ಓದುವ ಕೋಣೆ, ಪೂಜಾಗೃಹ ಅಥವಾ ಸ್ಟೋರ್ ರೂಮ್ ಅನ್ನು ನಿರ್ಮಿಸುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಇಂತಹ ನಿರ್ಮಾಣಗಳಿಂದ ಮನೆಯ ವ್ಯಕ್ತಿಗೆ ಸದಾ ನಷ್ಟವುಂಟಾಗುತ್ತದೆ. ಅವನ ನಷ್ಟವು ಪ್ರತ್ಯಕ್ಷ ರೂಪದಲ್ಲಿ ಆಗದಿದ್ದರೂ ಸಹ ಜೀವನದಲ್ಲಿ ಮೇಲೇರಲು ಆಗದೆ, ಕುಟುಂಬದಲ್ಲಿ ಕಲಹಗಳಿದ್ದು ಯಶಸ್ಸು ಮನಃಶಾಂತಿಗಳು ಹಾನಿಯಾಗುವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೆಟ್ಟಿಲಿನ ಕೆಳಗೆ ಹರಿಯುವ ನೀರಿನ ದೋಷವಿದ್ದಲ್ಲಿ ಅದನ್ನು ದೂರಾಗಿಸಲು ಅಲ್ಲಿ ಗಣೇಶನ ಚಿತ್ರವನ್ನು ಇರಿಸಬೇಕು. ಗಣಪತಿಯ ಚಿತ್ರವು ದೃಷ್ಟಿದೋಷವನ್ನು ನಿವಾರಿಸುವ ಕನ್ನಡಿಯಂತಿದ್ದು 8 ಭುಜಗಳಿರುವ ಒಂದು ಚಿತ್ರದ ಚೌಕಟ್ಟು ಮಾಡಿಸಬೇಕು. ಅದರ ಮಧ್ಯದಲ್ಲಿ ಗಣಪತಿಯು ಚಿತ್ರವನ್ನಿರಿಸಬೇಕು. ವಾಯುವ್ಯ ದಿಕ್ಕು ಪಶ್ಚಿಮ ಹಾಗೂ ಉತ್ತರದ ನಡುವಿನ ದಿಕ್ಕೆ ವಾಯುವ್ಯ. ವಾಯುವ್ಯದ ಅಧಿಪತಿ ವಾಯು. ವಾಯುವ್ಯದ ಪ್ರತಿನಿಧಿ ಗ್ರಹ ಚಂದ್ರ. ಅತಿಥಿ ಗೃಹವನ್ನು ವಾಯುವ್ಯಕ್ಕೆ ಮಾಡಬಹುದು. ಧಾನ್ಯ ಸಂಗ್ರಹದ ಕೋಣೆ ವಾಯುವ್ಯದಲ್ಲಿದ್ದರೆ ಸರ್ವೋತ್ತಮ. ಪಶುಗಳ ಕೊಠಡಿಯು ವಾಯುವ್ಯದಲ್ಲಿದ್ದರೆ ಉತ್ತಮ. ವಾಯುವ್ಯದಲ್ಲಿ ಶೌಚಾಲಯವಿದ್ದರೆ ಮನೆಯವರಿಗೆ ನೆಮ್ಮದಿ, ತೃಪ್ತಿ, ಸುಖಗಳಿಲ್ಲದೆ ಒದ್ದಾಡುವ ಸ್ಥಿತಿ ಬರುತ್ತದೆ. ಗ್ಯಾರೇಜ್ ಹಾಗೂ ವಾಹನ ಮಳಿಗೆಯನ್ನು ವಾಯುವ್ಯಕ್ಕೆ ನಿರ್ಮಿಸಬಹುದು. ವಾಯುವ್ಯವು ಈಶಾನ್ಯಕ್ಕಿಂತ ತಗ್ಗಾದರೆ ಅಶುಭ. ಆ ಮನೆಯಲ್ಲಿ ಜಗಳ, ನಷ್ಟಗಳು ಸಂಭವಿಸಬಹುದು. ಅದೇ ಎತ್ತರವಾಗಿದ್ದರೆ ಶುಭ. ವ್ಯಾಪಾರ ಅಭಿವೃದ್ಧಿ. ವಾಯುವ್ಯದಲ್ಲಿ ಬಾವಿ ಇದ್ದರೆ ಶತ್ರುವಿನಿಂದ ತೊಂದರೆ. ವಾಯುವ್ಯದ ದೋಷ ನಿವಾರಣೆಗೆ ಚಂದ್ರ ಸ್ತೋತ್ರ ಪಠಿಸಿ. ಮನೆಯಲ್ಲಿ ಏನೇನು ಎಲ್ಲೆಲ್ಲಿ ಇರಬೇಕು. ಸ್ವತಂತ್ರವಾದ ಬಂಗಲೆಯಾಗಲಿ ಅಥವಾ ಒಂದು ಕೋಣೆಯ ಮನೆಯಾಗಲಿ ಈ ಕೆಳಗೆ ನೀಡಲಾಗಿರುವ ಚಿತ್ರದ ಅನುಸಾರ ಅವುಗಳ ವಿಭಿನ್ನ ಭಾಗಗಳಿರಲಿ. ವಾಸ್ತು ಸಲಹೋಪಾಯ ಗುಪ್ತ ಸೂಚನೆ ಸಲಹೆ ಸ್ವತಃ ವಾಸಿಸಲು ನಿರ್ಮಿಸಲ್ಪಟ್ಟ ಗೃಹದ ಮುಖ್ಯ ಪ್ರವೇಶ ದ್ವಾರವು ಪೂರ್ವೋತ್ತರ ಅಥವಾ ಈಶಾನ್ಯಕ್ಕೆ ಇರಬೇಕು. ನೈಋತ್ಯ, ಪೂರ್ವ ಆಗ್ನೇಯ ಮತ್ತು ದಕ್ಷಿಣಾಗ್ನೇಯಗಳಿಗೆ ಮನೆಯ ಬಾಗಿಲುಗಳನ್ನು ಹೊಂದಿರಲೇಬಾರದು. ದಕ್ಷಿಣಕ್ಕೂ ಮುಖ್ಯ ಪ್ರವೇಶದ್ವಾರ ಇರುವುದು ಸರ್ವರಿಗೂ ಸೂಕ್ತವಲ್ಲ. ಪ್ರವೇಶದ್ವಾರದ ಎದುರಿಗೆ ಕಂಬ, ಬಾವಿ, ದೊಡ್ಡ ರಸ್ತೆ, ಚಪ್ಪಲಿ ಅಂಗಡಿ, ಕಾನೂನಿನ ವಿರುದ್ಧ ಕಾರ್ಯನಿರತರಾದವರ ಅಂಗಡಿಗಳು ಇರದಿರುವುದು ಕ್ಷೇಮಕರ. ಮನೆಯ ಯಜಮಾನನ ಮಲಗುವ ಮನೆಯು ನೈಋತ್ಯ ದಿಕ್ಕಿಗೆ ಇರಬೇಕು. ಅತಿಥಿಗಳಿಗೆ ಈ ಮಲಗುವ ಕೋಣೆಯನ್ನು ಉಪಯೋಗಿಸಲು ನೀಡಬಾರದು. ಶಯನಾಗಾರದಲ್ಲಿ ಪೂಜಾಗೃಹವಿರಬಾರದು. ಹಾಗೇನಾದರೂ ಅನಾನುಕೂಲವಿದ್ದಲ್ಲಿ ಚಿಕ್ಕ ಮಕ್ಕಳು ಮತ್ತು ನಿಶ್ಯಕ್ತ ವ್ಯಕ್ತಿಗಳು ಇಲ್ಲಿ ಮಲಗಬಹುದು. ಪೂರ್ವ ಉತ್ತರ ದಿಕ್ಕುಗಳಲ್ಲಿ ಮಲಗುವ ಕೋಣೆ ಇದ್ದಲ್ಲಿ ಅದರಲ್ಲಿ ನವದಂಪತಿಗಳು ಮಲಗಬಾರದು. ಅವಿವಾಹಿತರು ಇದರಲ್ಲಿ ಮಲಗಬಹುದು. ಪಶ್ಚಿಮ ಅಥವಾ ದಕ್ಷಿಣಗಳಲ್ಲಿ ಶಯನಾಗಾರ ಇರುವುದು ಉತ್ತಮವಾಗಿದೆ. ಮನೆಯ ಬಾಗಿಲುಗಳು ಒಂದೇ ಮೂಲೆಗೆ 2ಕ್ಕಿಂತ ಅಧಿಕ ಇರಬಾರದು. ಬಾಗಿಲುಗಳ ಸಂಖ್ಯೆಯು ಸಮ ಸಂಖ್ಯೆಯಲ್ಲಿ ಅಂದರೆ 4, 6, 8, 12 ಯಲ್ಲಿರಬೇಕು. 1, 3, 5, 7 ಬಾಗಿಲುಗಳಿದ್ದಲ್ಲಿ ಒಂದು ಬಾಗಿಲನ್ನು ಕಡಿಮೆಗೊಳಿಸಬೇಕು ಅಥವಾ ಒಂದನ್ನು ಅಧಿಕಗೊಳಿಸಬೇಕು. ಮನೆಯ ಕಿಟಕಿಗಳು ಸಹ ಸಮಸಂಖ್ಯೆಯಲ್ಲಿರಬೇಕು. ಯಾವ ಭೂಮಿಯ ಮೇಲೆ ಮನೆ ನಿರ್ಮಿಸಲು ನಿರ್ಧರಿಸಿರುವಿರೋ ಅಂತಹ ನೆಲವು ಚೌಕಾಕಾರವಾಗಿರಬೇಕು. ತಿರುಚಿದ ಅಥವಾ ಇತರ ಆಕಾರದ ಭೂಮಿಯು ಅಶುಭಕರವಾದುದಾಗಿರುತ್ತದೆ. ಮನೆ ನಿರ್ಮಿಸಲು ಯಾವ ಭೂಮಿಯನ್ನು ಆಯ್ಕೆ ಮಾಡಿರುವಿರೋ ಅದರ ಅಕ್ಕಪಕ್ಕದಲ್ಲಿನ ರಸ್ತೆಗಳನ್ನು ಗಮನಿಸಬೇಕು. ಭೂಮಿಯ ಉತ್ತರ ಪೂರ್ವಕ್ಕೆ, ಪೂರ್ವ ಉತ್ತರಕ್ಕೆ ಅಥವಾ ಈಶಾನ್ಯಕ್ಕೆ ರಸ್ತೆಗಳಿದ್ದಲ್ಲಿ ಅವು ಮನೆಗೆ ಒಳ್ಳೆಯದೆಂದು ತಿಳಿಯಬೇಕು. ಮೆಟ್ಟಿಲುಗಳು, ಓವರ್ಹೆಡ್ ಟ್ಯಾಂಕ್, ಈಜುಕೊಳ, ನೀರಿನ ಟ್ಯಾಂಕ್ ಇತ್ಯಾದಿಗಳು ಭೂಮಿಯ ಈಶಾನ್ಯ ದಿಕ್ಕಿಗೆ ಇರಬೇಕು. ಗೃಹ ನಿರ್ಮಾಣದ ಕಾರ್ಯವನ್ನು, ಬಾವಿಯನ್ನು ತೋಡುವುದು ಇವುಗಳನ್ನು ನೈಋತ್ಯ ದಿಕ್ಕಿನಿಂದ ಆರಂಭಿಸಬೇಕು. ದಕ್ಷಿಣದಲ್ಲಿ ಅಥವಾ ಉತ್ತರ ಮತ್ತು ಪೂರ್ವದಲ್ಲಿ ಖಾಲಿ ಜಾಗವು ಅಧಿಕವಾಗಿ ಬಿಡಬೇಕು. ಪೂಜಾಸ್ಥಾನವು ಈಶಾನ್ಯದ ಕೋಣೆಯಲ್ಲಿರಬೇಕು. ಕೋಣೆಯ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ದೇವತೆಗಳ ಚಿತ್ರವನ್ನು ಈ ರೀತಿ ಕೂಡಿಸಬೇಕೆಂದರೆ ಪೂಜೆ ಮಾಡುವವರು ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದು ದೇವಿ ದೇವತೆಗಳ ಮುಖವು ಪಶ್ಚಿಮ ದಿಕ್ಕಿಗೆ ಇರುವಂತಿಡಬಹುದು. ಅಡುಗೆ ಮನೆಯು ಆಗ್ನೇಯ ದಿಕ್ಕಿಗೆ ಇರಬೇಕು. ಅಡುಗೆ ಮಾಡುವ ಸಮಯದಲ್ಲಿ ಅಡುಗೆ ಮಾಡುವವರು ಪೂರ್ವ ದಿಕ್ಕಿಗೆ ಇರುವಂತಿರಬೇಕು. ಅವಿವಾಹಿತ ಕನ್ಯೆಯರ ಮತ್ತು ಅತಿಥಿಗಳ ಕೋಣೆಗಳು ಮುಖ್ಯವಾಗಿ ವಾಯುವ್ಯ ದಿಕ್ಕಿನಲ್ಲಿರಬೇಕು. ಮದುವೆಗಿರುವ ಕನ್ಯೆಯರು ಇಂತಹ ಕೋಣೆಯನ್ನು ಮಲಗಲು ಉಪಯೋಗಿಸಿದಲ್ಲಿ ಅವರ ವಿವಾಹವು ಬೇಗನೆ ಆಗುವ ಸಂಭವವಿರುತ್ತದೆ. ಇದರ ಹಿಂದಿರುವ ಅರ್ಥವೇನೆಂದರೆ ಪೂರ್ವ ದಿಕ್ಕಿನಿಂದ ಬರುವ ಗಾಳಿಯು ಅತ್ಯಂತ ಪ್ರಭಾವಯುತವಾಗಿರುತ್ತದೆ. ಮಲಗುವ ಕೋಣೆಯಲ್ಲಿ ದಕ್ಷಿಣ ದಿಕ್ಕಿಗೆ ಎಂದಿಗೂ ಕಾಲನ್ನು ಚಾಚಿ ಮಲಗಬಾರದು. ಮನೆಯಲ್ಲಿ ಶೌಚಾಲಯವು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಇರಬೇಕು. ಶೌಚಾಲಯದ ಬಾಗಿಲು ಪೂರ್ವ ಅಥವಾ ಆಗ್ನೇಯ ದಿಕ್ಕಿಗೆ ಇರಬಹುದು.
ಅಡುಗೆ ಮನೆಯ ದ್ವಾರವು ಮಧ್ಯಭಾಗದಲ್ಲಿರಬೇಕು. ಹೊರಗಿನಿಂದ ಬಂದವರಿಗೆ ಮೊದಲು ಕಾಣುವಂತಿರಬಾರದು. ಮನೆಯ ಮುಖ್ಯ ದ್ವಾರವು ಅಡುಗೆ ಮನೆಯ ಬಾಗಿಲಿನ ಎದುರಾಗಿ ಇರಬಾರದು. ಮನೆಯ ಉತ್ತರಕ್ಕೆ ಅಥವಾ ಪೂರ್ವ ದಿಕ್ಕುಗಳಲ್ಲಿ ಸೂರ್ಯಕಿರಣಗಳನ್ನು ತಡೆಯುವಂತಹ ದೊಡ್ಡ ಕಟ್ಟಡಗಳು ಇಲ್ಲದಿದ್ದಲ್ಲಿ ಕ್ಷೇಮ. ಮನೆಯ 4 ಗೋಡೆಗಳಲ್ಲಿ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಹೆಚ್ಚು ಸ್ಥಳ ಬಿಡಬೇಕು. ಅಂಗಡಿಯ ಹಣದ ಪೆಟ್ಟಿಗೆ ನೈಋತ್ಯ ದಿಕ್ಕಿನಲ್ಲಿ ಉತ್ತರದ ಕಡೆಗೆ ಇಟ್ಟಿರಬೇಕು. ಮನೆಯಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ 4 ಗೋಡೆಗಳು ಅಗಲ ಮತ್ತು ಎತ್ತರಕ್ಕೆ ಇರಬೇಕು. ಸ್ನಾನದ ಮನೆಯು ಮಾತ್ರ ಪೂರ್ವದಲ್ಲಿರುವುದು ಉತ್ತಮವಾದುದು. ಮನೆಯ ಆಸುಪಾಸಿನಲ್ಲಿ ಯಾವುದೇ ರೀತಿಯ ಹಳ್ಳಗಳಿರಬಾರದು. ಅಲ್ಲದೆ ಪರಿಸರದ ಮಧ್ಯದಲ್ಲಿ ಸಹ ಹಳ್ಳ ತಗ್ಗಿನ ಪ್ರದೇಶವಿರಬಾರದು. ಮನೆಯ ಪಶ್ಚಿಮ ಭಾಗದಲ್ಲಿ ಕೆರೆ ಇರುವುದು ಹಾನಿಕರವಾದುದು, ಲಾಭಕರವಲ್ಲ. ಮನೆಯ ಅಕ್ಕಪಕ್ಕದಲ್ಲಿ ರಸ್ತೆಯ ಕೊನೆ ಹಂತೆಗಳು ಇರಬಾರದು. ಇದನ್ನು ವಿಧಿಶೂಲವೆಂದು ಹೇಳಲಾಗುತ್ತದೆ. ಮನೆಯ ಆಸುಪಾಸಿನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ವಿದ್ಯುಚ್ಛಕ್ತಿಯ ಶಕ್ತಿ ಕೇಂದ್ರ ಕಂಬಗಳು ಇರುವುದು ಶ್ರೇಯಸ್ಕರವಾದುದು. ಆದರೆ ಅದೇ ಈಶಾನ್ಯ ದಿಕ್ಕಿನಲ್ಲಿ ಇರಲೇಬಾರದು. ಯಾವ ಭೂಮಿಯು ಮೊದಲು ಸ್ಮಶಾನವಾಗಿತ್ತೋ ಅಂತಹ ನೆಲವನ್ನು ವರ್ಜಿಸುವುದು ಉತ್ತಮ. ಪುರಾತನ ಮನೆಯನ್ನು ಕೊಳ್ಳುವ ಇಚ್ಛೆಯಿದ್ದಲ್ಲಿ ಮೊದಲಿಗೆ ಅದರ ಭೂಮಿಯನ್ನು ಪರೀಕ್ಷಿಸಬೇಕು. ಕಳೆದ 2-4 ತಿಂಗಳುಗಳಲ್ಲಿ ಆ ಮನೆಯಲ್ಲಿ ಯಾವುದಾದರೂ ಸಾವು ಸಂಭವಿಸಿದ್ದಲ್ಲಿ ಅಂತಹ ಮನೆಯನ್ನು ಕೊಳ್ಳಬಾರದು. ಮನೆಯಲ್ಲಿ ಹಜಾರ, ಪಡಸಾಲೆ, ವೆರಾಂಡಾಗಳಿರಬೇಕು. ಅವು ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಇರಬೇಕು. ಮನೆಯ ಮುಖ್ಯ ಮೆಟ್ಟಿಲುಗಳು ದಕ್ಷಿಣ ಮತ್ತು ಪಶ್ಚಿಮದ ಕೊನೆಗೆ ಇರಬೇಕು. ಈಶಾನ್ಯದ ಕಡೆಗೆ ಇರಬಾರದು. ವಾಯುವ್ಯ ಅಥವಾ ಆಗ್ನೇಯ ಕೋನದಲ್ಲಿರುವುದು ಸುಖಕರವಾದುದು. ಮೆಟ್ಟಿಲು ಸೋಪಾನಗಳ ಅಡಿಯಲ್ಲಿ ಎಂದೂ ಮಲಗಬಾರದು. ದೇವರ ಪೂಜಾಗೃಹವಾಗಲಿ ಹಣದ ಪೆಟ್ಟಿಗೆಯಾಗಲಿ ಮೆಟ್ಟಿಲುಗಳ ಅಡಿಯಲ್ಲಿ ಇರಿಸಬಾರದು. ಆದರೆ ಇವನ್ನು ನೆಲಮಾಳಿಗೆ, ಗೋದಾಮುಗಳಾಗಿ ಉಪಯೋಗಿಸಬಹುದು. ದಕ್ಷಿಣ, ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿಗೆ ಮೆಟ್ಟಿಲುಗಳು ಇರುವುದು ಲಾಭಪ್ರದವಾಗಿದೆ. ಅಡುಗೆ ಮನೆಯ ಅನಿಲದ ಒಲೆಗಳನ್ನು, ಸ್ಲ್ಯಾಬ್ಗಳನ್ನು ಆಗ್ನೇಯದಲ್ಲಿ ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ 2-3 ಅಂಗುಲ ಸ್ಥಳ ಬಿಟ್ಟು ಇಡಬೇಕು. ಶೌಚಾಲಯದ ನಲ್ಲಿಯು ಈಶಾನ್ಯದ ಕಡೆಗೆ ಮೂಲೆಯಲ್ಲಿ ಪೂರ್ವ ಅಥವಾ ದಕ್ಷಿಣದ ಕಡೆಯಲ್ಲಿ ನಿರ್ಮಿಸಬೇಕು. ಆಗ್ನೇಯ ಅಥವಾ ನೈಋತ್ಯ ದಿಕ್ಕಿಗೆ ನಲ್ಲಿಗಳನ್ನು ಇಡಬಾರದು. ಮನೆಯ ಮೂರಿ ಕಲುಷಿತ ನೀರು ಹರಿವ ಕೊಳವೆ ದಕ್ಷಿಣ ದಿಕ್ಕಿನಲ್ಲಿರಬಾರದು. ಡ್ರೈನೇಜ್ ಕೊಳವೆಗಳನ್ನು ನೈಋತ್ಯ ದಿಕ್ಕಿನ ಕಡೆಯಿಂದ ತೆಗೆದುಕೊಳ್ಳಬಾರದು. ಅಲ್ಲಿ ಕೊಳವೆ ಇದ್ದಲ್ಲಿ ತೊಟ್ಟಿಕ್ಕುವ ನೀರು ಇರಬಾರದು. ಸ್ನಾನಗೃಹದಲ್ಲಿ ಒಗೆಯುವ ಬಟ್ಟೆಗಳನ್ನು ವಾಯುವ್ಯ ದಿಕ್ಕಿಗೆ ಇಡಬೇಕು. ಕನ್ನಡಿಯನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಿಸಬೇಕು. ಹೀಟರ್, ಸ್ವಿಚ್ ಬೋರ್ಡ್ಗಳನ್ನು ಆಗ್ನೇಯ ದಿಕ್ಕಿಗೆ ಇರಿಸಬೇಕು. ಪೂಜಾಗೃಹದಲ್ಲಿ ಹೋಮಕುಂಡವನ್ನು ಅಥವಾ ಅಗ್ನಿಕುಂಡವನ್ನು ಇಡುವುದಾದಲ್ಲಿ ಅದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ಹೋಮ ಮಾಡುವಾಗ, ಆಹುತಿ ನೀಡುವಾಗ ನಮ್ಮ ಮುಖವು ಪೂರ್ವ ದಿಕ್ಕಿಗೆ ಇರಬೇಕು. ಮನೆಯ ಉತ್ತರದ ಕೋಣೆಗಳು ದಕ್ಷಿಣದ ಕೋಣೆಗಳಿಗಿಂತ ದೊಡ್ಡದಾಗಿ ಮತ್ತು ಎತ್ತರಕ್ಕಿರದೆ ದಕ್ಷಿಣದ ಕೋಣೆಗಿಂತ 1-3 ಅಂಗುಲ ಕಡಿಮೆ ಅಗಲ ಮತ್ತು ಎತ್ತರದಲ್ಲಿರಬೇಕು. ಡ್ರಾಯಿಂಗ್ ರೂಮ್ ಅಥವಾ ಹಜಾರದ ಕೋಣೆಯ ಬಾಗಿಲು ಉತ್ತರ ಅಥವಾ ಪೂರ್ವಕ್ಕಿರಬೇಕು. ಮನೆಯಲ್ಲಿ ನೆಲಮಾಳಿಗೆಯ ಅವಶ್ಯಕವಿದ್ದಲ್ಲಿ ಅದನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನಿರ್ಮಿಸಬೇಕು. ನೆಲಮಾಳಿಗೆಯ ಕಾಲುಭಾಗದ ಸೂರು ನೆಲದಿಂದ ಮೇಲಕ್ಕೆ ಇರಬೇಕು. ಸೂರ್ಯೋದಯದ ಕಿರಣಗಳು ನೆಲಮಾಳಿಗೆಗೆ ಬರುವಂತೆ ನಿರ್ಮಿಸಬೇಕು. ಪಶ್ಚಿಮ ಅಥವಾ ದಕ್ಷಿಣದ ದಿಕ್ಕಿಗೆ ಎಂದಿಗೂ ನೆಲಮಾಳಿಗೆ ನಿರ್ಮಿಸಬಾರದು. ಇದನ್ನು ಯಾವಾಗಲೂ ಈಶಾನ್ಯ ದಿಕ್ಕಿಗೆ ನಿರ್ಮಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಮಲಗುವ ಕೋಣೆಗೆ ಸೇರಿದಂತೆ ಶೌಚಾಲಯ ನಿರ್ಮಿಸುವ ರೂಢಿಯಿದೆ. ಹಾಗಾನೇದಾರು ಇದ್ದಲ್ಲಿ ಶೌಚಾಲಯದಲ್ಲಿ ಕುಳಿತುಕೊಳ್ಳುವುದು ಪಶ್ಚಿಮ ದಿಕ್ಕಿಗೆ ಇದ್ದು ಅದು ವಾಯುವ್ಯದಲ್ಲಿರಬೇಕು. ಪೂಜಾ ಗೃಹದಲ್ಲಿ ಭಗವಂತನನ್ನು ಧ್ಯಾನಿಸುವ ಸಮಯದಲ್ಲಿ ಅವನ ದೃಷ್ಟಿಗೆ ನೇರವಾಗಿ ಎದುರಾಗಿ ಕುಳಿತುಕೊಳ್ಳದೆ ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಳಬೇಕು. ಮಲಗುವ ಕೋಣೆಯಲ್ಲಿ ಸೌಂದರ್ಯ ಅಲಂಕರಣದ ಕನ್ನಡಿ ಮೇಜುಗಳು, ಡ್ರೆಸ್ಸಿಂಗ್ ಟೇಬಲ್ ಉತ್ತರ ಪೂರ್ವ ದಿಕ್ಕಿಗೆ ಇರಬೇಕು. ಯಾರು ಎಂದಿಗೂ ನೆಲಮಾಳಿಗೆಯಲ್ಲಿ ವಾಸಿಸಬಾರದು. ನೆಲಮಾಳಿಗೆಯ ಈಶಾನ್ಯದಲ್ಲಿ ಬೋರಿಂಗ್ ಮಾಡಿಸಬಹುದು. ನೆಲಮಾಳಿಗೆಯ ಪೂರ್ವ ಮತ್ತು ಉತ್ತರದಲ್ಲಿ ಬಾಗಿಲು ಮತ್ತು ಕಿಟಕಿಗಳು ಇರಬೇಕು. ಹಜಾರ ಅಥವಾ ಪಡಸಾಲೆಯಲ್ಲಿ ದೂರವಾಣಿಯನ್ನು ಇರಿಸಬಾರದು. ಮನೆಯ ಮಧ್ಯದಲ್ಲಿ ಚೌಕಾಕಾರವಿದ್ದು ಅಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬಾರದು. ಅದು ಬ್ರಹ್ಮಸ್ಥಾನ. ಮೆಟ್ಟಿಲುಗಳ ಸಂಖ್ಯೆಯು 10, 20, 30 ರೀತಿ ಸಮಸಂಖ್ಯೆಯದಾಗಿರಬಾರದು. ಹಜಾರ ಅಥವಾ ವಿಶ್ರಾಂತಿ ಕೋಣೆಯಲ್ಲಿ ಈಶಾನ್ಯ ಕೋನದ ಮೂಲೆಯಲ್ಲಿ ದೇವಿ ದೇವತೆಯರ ಚಿತ್ರಗಳನ್ನು ಅವಶ್ಯಕವಾಗಿ ಹಾಕಿರಬೇಕು. ಪ್ರಾಕೃತಿಕ ದೃಶ್ಯಗಳನ್ನು ಹಾಕುವುದು ಸಹ ಶ್ರೇಯಸ್ಕರವಾಗಿದೆ.
ವಿಶ್ರಾಂತಿ ಕೋಣೆಯ ಗೋಡೆಗಳಿಗೆ ಕೆಂಪು ಅಥವಾ ಕಪ್ಪು ಬಣ್ಣಗಳನ್ನು ಬಳಸಬಾರದು. ಬಿಳಿ, ಹಳದಿ, ನೀಲಿ, ಹಸಿರು ಅಥವಾ ಗುಲಾಬಿ ಬಣ್ಣಗಳು ಸೂಕ್ತವಾಗಿದೆ. ಅಡುಗೆ ಮನೆಯಲ್ಲಿ ಎಕ್ಸಾಸ್ಟ್ ಫ್ಯಾನ್ ಖಂಡಿತ ಇರಬೇಕು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.